ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರದ ಬೇಗೆ ದಿನೇ ದಿನೇ ಬಿಗಡಾಯಿಸುತ್ತಿದೆ. ಕುಡಿಯೋಕೂ ನೀರಿಲ್ಲದೆ ಜನ ಕಂಗಾಲಾಗಿದ್ದಾರೆ. ಕೆಲವೆಡೆ ಜೀವ ಜಲಕ್ಕಾಗಿ ಜಗಳ, ಪ್ರತಿಭಟನೆಗಳು ನಡೆದಿವೆ. ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಖಾಲಿ ಕೊಡಗಳು, ಡ್ರಮ್ಗಳೊಂದಿಗೆ ಮಹಿಳೆಯರ ಪ್ರತಿಭಟನೆ. ಬಿಂದಿಗೆಗಳ ಜೊತೆ ಸಾಲಾಗಿ ನಿಂತಿರೋ ನಾರಿಯರು. ನೀರಿಗಾಗಿ ಜೋಡೆತ್ತುಗಳನ್ನೇ ಪಂಚಾಯಿತಿ ಕಚೇರಿಗೆ ತಂದಿರೋ ರೈತ. ತಳ್ಳೋ ಗಾಡಿಯಲ್ಲಿ ಖಾಲಿ ಕೊಡಗಳ ಸಫಾರಿ. ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಅಧಿಕಾರಿಗಳಿಗೆ ತರಾಟೆ. ಇದೆಲ್ಲ ರಾಜ್ಯದ ಹಲವೆಡೆ ಕುಡಿಯುವ ನೀರಿಗೆ ಸೃಷ್ಟಿಯಾಗಿರುವ ಅವಾಂತರಗಳು. ಪಂಚಾಯಿತಿಗೆ ಬೀಗ, ಅಧಿಕಾರಿಗಳಿಗೆ ಕ್ಲಾಸ್. ಇದು ಬಾಗಲಕೋಟೆ ಬೀಳಗಿ ತಾಲೂಕಿನ ಮುರನಾಳ ಗ್ರಾಮ. ಊರಲ್ಲಿ ಜಾತ್ರೆ ನಡೀತಿದೆ. ಆದ್ರೆ ಮನೆಗೆ ಬಂದ ನೆಂಟರಿಷ್ಟರಿಗೆ ಕುಡಿಯೋಕೆ ನೀರಿಲ್ಲದಂತಾಗಿದೆ. ಹೀಗಾಗಿ ರೊಚ್ಚಿಗೆದ್ದ ಹಳ್ಳಿ ಜನ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದಿದ್ರು. ಸ್ಥಳಕ್ಕೆ ಬಂದ ಪಿಡಿಒ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡ್ರು. ಮತ್ತೊಂದೆಡೆ ಇಳಕಲ್ ತಾಲೂಕಿನ ನಂದವಾಡಗಿ ಗ್ರಾಮದಲ್ಲಿ ಟ್ಯಾಂಕ್ ಮುಂದೆ ನೀರಿಗಾಗಿ ಜಗಳವಾಡಿಕೊಂಡಿದ್ದಾರೆ. 7-8 ವರ್ಷ ಆಯ್ತು ನೋಡ್ರಿ. ಅದಕ್ಕೊಂದು ಹನಿ ನೀರು ಮೋಟ್ರಲ್ಲಿದ್ದ ಅದಕ್ಕೆ ಬಿಟ್ಟಿಲ್ಲ. ಏನು ನೀರ ಬಿಟ್ಟಿಲ್ಲ. ಪೈಪ್ಲೈನ್ ಹಾಕ್ಯಾರ. ಏನ್ರಿ ಕಾಂಕ್ರೀಟ್ ರೋಡ್ ಹೊಡೆದು ಕುಂದಿರ್ಸಿದ್ರು. ನಳ ಕೊಟ್ರು ಮನೆಗೆ. ಅದಕ್ಕೆ ನೀರಿಲ್ಲ. ಅದಕ್ಕೂ ನೀರಿಲ್ಲ. ಯಾವ್ದಕ್ಕೂ ಒಟ್ಟ ನೀರಿಲ್ಲ. ನೀರಿಂದ ಅಂದ್ರೆ ಮನೆಗೆ ಒಬ್ರಿಗೆ ಫಿಕ್ಸ್ ನೀರು ತರಕ್ ಬೇಕು. ನೀರು ತರಕ್ ನಿಂತ್ರೆ ನೀರು ಸಿಗಾಕಿಲ್ಲ. ಖಾಲಿ ಕೊಡಗಳೊಂದಿಗೆ ಬೀದಿಗಿಳಿದ ಮಹಿಳೆಯರು. ಪಂಚಾಯಿತಿ ಕಚೇರಿಗೆ ಜೋಡೆತ್ತುಗಳನ್ನ ತಂದು ರೈತ ಆಕ್ರೋಶ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮುರೇಹಳ್ಳಿಯಲ್ಲಿ ಕಳೆದ 20 ದಿನಗಳಿಂದ ನೀರು ಪೂರೈಕೆ ಮಾಡುತ್ತಿಲ್ವಂತೆ. ಇದರಿಂದ ಸಿಟ್ಟಿಗೆದ್ದ ಮಹಿಳೆಯರು ಖಾಲಿ ಡ್ರಮ್ಗಳು, ಬಿಂದಿಗೆಗಳೊಂದಿಗೆ ಪ್ರತಿಭಟನೆ ನಡೆಸಿದ್ರು. ರಾಯಚೂರಿನಲ್ಲಿ ಜಾನುವಾರುಗಳಿಗೂ ಸಂಕಷ್ಟ ತಂದಿಟ್ಟಿದೆ. ಲಿಂಗಸಗೂರು ತಾಲೂಕಿನ ನಾಗಲಾಪುರದಲ್ಲಿ ರೈತ ರುದ್ರಗೌಡ ಜೋಡೆತ್ತುಗಳನ್ನ ಗ್ರಾಮ ಪಂಚಾಯಿತಿ ಕಚೇರಿಗೆ ತಂದು ನೀರಿಗಾಗಿ ಆಕ್ರೋಶ ಹೊರಹಾಕಿದ್ದಾನೆ. ಜಾಕ್ವೆಲ್ ಕಾಮಗಾರಿ ಅಪೂರ್ಣ, ಯಾದಗಿರಿ ಜನರಿಗೆ ಸಂಕಷ್ಟ. ಯಾದಗಿರಿಯಲ್ಲಿ ಹೊಸ ಜಾಕ್ವೆಲ್ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. 40 ವರ್ಷಗಳ ಹಿಂದಿನ ಹಳೆ ಜಾಕ್ವೆಲ್ನಿಂದ ವಾರಕ್ಕೆ 2 ಬಾರಿ ಮಾತ್ರ ನೀರು ಪೂರೈಕೆಯಾಗ್ತಿದೆ. ಇದರಿಂದ ಯಾದಗಿರಿ ನಗರ ಜನ ಕುಡಿಯುವ ನೀರಿಗೆ ಪರಿತಪಿಸುವಂತಾಗಿದೆ. ಒಂದು ಜಾಕ್ವೆಲ್ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ನಗರದಲ್ಲಿ. ಅದು ಸುಮಾರು 3-4 ವರ್ಷದಿಂದನೇ ಓಪನಿಂಗ್ ಆಗಬೇಕು. ಅದು ಈಗ ಕಾಮಗಾರಿ ಅರ್ಧ ಪೂರ್ಣ ಮಾಡಿ ನೆನಗುದಿ ಬಿದ್ದರಿಂದ ಇಲ್ಲಿಂದ ನೀರುಗಳು ಇಲ್ಲಿ ಕೆಲವು ನಗರದಲ್ಲಿ ಅರ್ಧ ಬಂದು ಇನ್ನು ಕೆಲವರು ಅರ್ಧಕ್ಕೆ ಹೋಗಿ ಕಂಪ್ಲೀಟ್ ಆಗಲಾರ್ಸಲಕ ನೀರು ಅಲ್ಲಿ ಹೊಸ ಜಾಕ್ವೆಲ್ ನೀರು ಹೋಗಲಾರ್ಸಲಕ ಪುನಃ ಸಂಪೂರ್ಣವಾಗಿ ಜನರಿಗೆ ನೀರು ಸಿಗ್ತಿಲ್ಲ. ಕೃಷ್ಣನ ನಾಡು ಉಡುಪಿಗೂ ಬರದ ಎಫೆಕ್ಟ್ ತಟ್ಟಿದೆ. ಮಳೆಯಾಗದ ಕಾರಣ ಸದ್ಯ ಜೀವನದಿ ಸ್ವರ್ಣಿಯಲ್ಲಿ 60 ದಿನಕ್ಕಾಗುವಷ್ಟು ಮಾತ್ರ ನೀರಿದೆ. ವರಾಹಿ ನದಿ ಯೋಜನೆ ಕುಂಟುತ್ತಾ ಸಾಗುತ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಉಡುಪಿ ಜನರಿಗೆ ಕುಡಿಯುವ ನೀರಿಗೆ ಅಭಾವ ಎದುರಾಗಲಿದೆ. ಕಲಬುರಗಿಯಲ್ಲೂ ಜಲಕ್ಷಾಮ ಎದುರಾಗಿದೆ. ಮಹಾರಾಷ್ಟ್ರದ ಉಜ್ಜಯಿನಿ ಡ್ಯಾಂನಿಂದ 5 ಟಿಎಂಸಿ ನೀರಿಗಾಗಿ ವರ್ತಕರು ಪ್ರತಿಭಟನೆ ಮಾಡುತ್ತಿದ್ದಾರೆ. ನಾಳೆ ಅಫ್ಜಲ್ಪುರ ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.